ಚರ್ಚೆ ಆಗಲ್ಲ, ಆದರೆ ಖರ್ಚಿಗೆ ಮಾತ್ರ ಲೆಕ್ಕವೇ ಇಲ್ಲ ಅಂತಹ ಪರಿಸ್ಥಿತಿ ಇದೆ. ಬೆಳಗಾವಿ ಅಧಿವೇಶನಕ್ಕೆ ಕೋಟಿ ಕೋಟಿ ಖರ್ಚು ಮಾಡ್ತಾರೆ. ಕಲಾಪದಲ್ಲಿ ಚರ್ಚೆ ಆಗಲ್ಲ, ಆದರೆ ಖರ್ಚಿಗೆ ಲೆಕ್ಕವೇ ಇಲ್ಲ. 2023ರ ಅಧಿವೇಶನಕ್ಕೆ ಎಷ್ಟು ಖರ್ಚಾಯ್ತು ಗೊತ್ತಾ? 2023ರ ಬೆಳಗಾವಿ ಅಧಿವೇಶನಕ್ಕೆ ಖರ್ಚಾದಂತಹ ಒಟ್ಟು ಲೆಕ್ಕ ನೋಡ್ತಾ ಇದ್ದೀವಿ 24,89,00,000. ಅಧಿವೇಶನದ ಪ್ರತಿ ಗಂಟೆಗೆ 20 ಲಕ್ಷ, 8,000 ಖರ್ಚಾಗುತ್ತೆ. ಇನ್ನು 15 ಕೋಟಿ ಖರ್ಚಿಗೆ ಲೆಕ್ಕವೇ ಸಿಕ್ಕಿಲ್ಲ. ಸರ್ಕಾರ ನೀಡಿರುವ ಮಾಹಿತಿಯ ದಾಖಲೆಯನ್ನ ಬಿಡುಗಡೆ ಮಾಡಲಾಗಿದೆ. ಭೀಮಪ್ಪ ಗಡಾದ್ ಮಾಹಿತಿ ಹಕ್ಕಿನಾಡಿ ದಾಖಲೆಯನ್ನ ರಿಲೀಸ್ ಮಾಡಿದ್ದಾರೆ. ಕಳೆದ ವರ್ಷ ಅಧಿವೇಶನ ನಡೆದದ್ದು 66 ಗಂಟೆ 11 ನಿಮಿಷ. ಉತ್ತರ ಕರ್ನಾಟಕದ ಸಮಸ್ಯೆಯ ಕುರಿತು ಚರ್ಚೆ ಆಗಿದ್ದು ಮಾತ್ರ ಶೂನ್ಯ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಕುರಿತು ಚರ್ಚೆ ಮಾಡಬೇಕು ಅಂತಲೇ ವಿಶೇಷವಾಗಿ ಬೆಳಗಾವಿಯಲ್ಲಿ ಅಧಿವೇಶನವನ್ನ ಮಾಡಲಾಗುತ್ತೆ. ಆದರೆ ಅಧಿವೇಶನ ಮಾಡಿದ್ದರ ಉದ್ದೇಶವೇ ಅಲ್ಲಿ ಈಡೇರೋದಿಲ್ಲ. ಅಧಿವೇಶನದ ಹೆಸರಿನಲ್ಲಿ ನೀರಿನಂತೆ ಜನರ ಹಣ ಪೋಲಾಗುತ್ತೆ. ಸರ್ಕಾರದ ಖರ್ಚಿನ ಲೆಕ್ಕ ನೋಡಿದ್ರೆ ಚಳಿ ಬಿಡತ್ತೆ ಅಂತಹ ಲೆಕ್ಕ ಇದು. ಅಧಿವೇಶನದ ಪ್ರತಿ ಗಂಟೆಗೆ 20 ಲಕ್ಷ, 8,000 ಖರ್ಚಾಗತ್ತೆ. ಆದರೆ ಚರ್ಚೆ ಆಗೋ ವಿಷಯ ಯಾವುದು ಕೂಡ ಗಮನ ಸೆಳೆಯೋದೇ ಇಲ್ಲ. ಕಲಾಪದಲ್ಲಿ ಚರ್ಚೆ ಆಗಲ್ಲ, ಖರ್ಚಿಗೆ ಮಾತ್ರ ಲೆಕ್ಕವೇ ಇಲ್ಲ ಎನ್ನುವಂತಹ ಪರಿಸ್ಥಿತಿ ಇದೆ. ಕಳೆದ ವರ್ಷ 2023ರ ಬೆಳಗಾವಿ ಅಧಿವೇಶನಕ್ಕೆ ಎಷ್ಟು ಖರ್ಚಾಯಿತು ಅನ್ನೋದರ ಈಗ ಅಂಕಿಅಂಶ ಲೆಕ್ಕ ರಿಲೀಸ್ ಮಾಡಿದ್ದಾರೆ. ಭೀಮಪ್ಪ ಗಡಾದ್ ಮಾಹಿತಿ ಹಕ್ಕಿನಾಡಿ ದಾಖಲೆಯನ್ನ ರಿಲೀಸ್ ಮಾಡಿದ್ದಾರೆ. ಸರ್ಕಾರ ನೀಡಿರುವ ಮಾಹಿತಿಯ ದಾಖಲೆ ಕಳೆದ ವರ್ಷ ಅಧಿವೇಶನ ನಡೆದದ್ದು 66 ಗಂಟೆ 11 ನಿಮಿಷ. ಖರ್ಚಾಗಿದೆ 24,89,00,000. ಸಲಗರ್ ಟೀ, ಹಟ್ಟಿ ಕಾಫಿ 3,40,000 ರೂಪಾಯಿ ಖರ್ಚಾಗಿದೆ. ಕಳೆದ ವರ್ಷ 2023ರ ಅಧಿವೇಶನ ಕಲಾಪ ವೀಕ್ಷಣೆಗೆ ಬಂದಂತಹ ಮಕ್ಕಳಿಗೆ 4,01,000 ರೂಪಾಯಿ ಖರ್ಚಾಗಿದೆ. ಖರ್ಚು ವೆಚ್ಚದ ಡೀಟೇಲ್ಸ್ ಅನ್ನು ನೀವು ನೋಡ್ತಾ ಇದ್ದೀರಿ. ಅರೇಬಿಯನ್ ಜ್ಯೂಸ್ 4,01,000 ರೂಪಾಯಿ ಖರ್ಚಾಗಿರೋದು. ಇನ್ನು ತಾತ್ಕಾಲಿಕ ಶೌಚಾಲಯ ಅದಕ್ಕೆ ಖರ್ಚು ಮಾಡಿರೋ ಹಣ 3,60,000 ರೂಪಾಯಿ. ಪೊಲೀಸ್ ಸಿಬ್ಬಂದಿಯ ಊಟಕ್ಕೆ ಖರ್ಚಾಗಿದ್ದು 3,37,000 ರೂಪಾಯಿ. ಹಾಗೆ ಗಣ್ಯರ ವಸತಿಗಾಗಿ 6,82,00,000 ರೂಪಾಯಿ ಖರ್ಚಾಗಿದೆ. ಈ ಹಣ ಜನರ ಹಣ. ಊಟ ಉಪಹಾರಕ್ಕೆ 2,35,00,000 ರೂಪಾಯಿ ಖರ್ಚಾಗಿದೆ. ಪೊಲೀಸ್ ಇಲಾಖೆಗೆ 7,32,00,000 ರೂಪಾಯಿ ಖರ್ಚಾಗಿದೆ ಕಳೆದ ವರ್ಷದ ಅಧಿವೇಶನದ ಸಂದರ್ಭದಲ್ಲಿ. ಮೂಲ ಸೌಲಭ್ಯಕ್ಕಾಗಿ 5,71,00,000 ರೂಪಾಯಿ ಖರ್ಚಾಗಿರೋದು. ಹಾಗೆ ಫ್ರೂಟ್ ಸಲಾಡ್ಗೆ 1,13,00,000 ರೂಪಾಯಿ ಖರ್ಚಾಗಿದೆ. ಇದು 2023ರ ಅಧಿವೇಶನಕ್ಕೆ ಖರ್ಚಾದಂತಹ ದುಡ್ಡು. ಕೋಟಿ ಕೋಟಿ ಖರ್ಚಾಗಿದೆ, ಆದರೆ ಕಲಾಪದಲ್ಲಿ ಚರ್ಚೆ ಮಾತ್ರ ಆಗಿದೆ. 2023ರ ಚಳಿಗಾಲ ಅಧಿವೇಶನ ತಮಗೆಲ್ಲ ಗೊತ್ತಿದೆ. ಆ ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾವಿ ನಡೆದಂತಹ ಚಳಿಗಾಲ ಅಧಿವೇಶನದಲ್ಲಿ ಬರೋಬ್ಬರಿ ಸರ್ಕಾರದ ಖಜಾನೆಯಿಂದ 24,89,04,805 ರೂಪಾಯಿ ವೆಚ್ಚವಾಗಿದೆ ಸರ್ಕಾರದ ಖಜಾನೆಯಿಂದ. ಇದು ಮಾಹಿತಿ ಹಕ್ಕಿನಿಂದ ಬೆಳಕಾಗಿದೆ. ಇದೇನಾಗಿದೆಪ್ಪ ಅಂದ್ರೆ ಅಧಿವೇಶನ ಎಷ್ಟು ಟೈಮ್ ನಡೀತು ಕಳೆದ ಸಲ ಅಧಿವೇಶನ ವಿಧಾನಸಭೆ ಅಧಿವೇಶನ 6 ಗಂಟೆ 11 ನಿಮಿಷ, 66 ಗಂಟೆ 11 ನಿಮಿಷ. ವಿಧಾನ ಪರಿಷತ್ತಿನ ಕಾರ್ಯಕಲಾಪಗಳು 57 ಗಂಟೆ 29 ನಿಮಿಷ. ಒಟ್ಟಾರೆ ಕಲಾಪ ನಡೆದದ್ದು 124 ಗಂಟೆ 2023 ಅಧಿವೇಶನದಲ್ಲಿ. ಈ 124 ಗಂಟೆ ಅಧಿವೇಶನಕ್ಕೆ 24,89,04,805 ರೂಪಾಯಿ ಖರ್ಚಾಗೈತಿ. ಇದು ನೋಡಿದ್ರೆ ಅಧಿವೇಶನಪ್ಪ ಒಂದು ತಾಸಿಗೆ ಎಷ್ಟು ಖರ್ಚಾಯ್ತು ಎಲ್ಲ ಜನ ತಿಳ್ಕೋಬೇಕು. ನಮ್ಮ ಸಾರ್ವಜನಿಕ ತೆರಿಗೆನ ಯಾವ ರೀತಿ ಪೋಲಾಗ್ತದೆ. ಒಂದು ಗಂಟೆಗೆ 20,08,000 ರೂಪಾಯಿ ಖರ್ಚಾಗೈತಿ ಒಂದು ತಾಸಿನ ಅಧಿವೇಶನಕ್ಕೆ. ಇದರಲ್ಲಿ ಯಾವ್ಯಾವ್ದು ಕೆಟ್ಟ ಕಟ್ಟೋದು ದುಡ್ಡು ಎಲ್ಲಮ್ಮನ ಜಾತ್ರೆ ಸಾರ್ವಜನಿಕರ ತೆರಿಗೆಯನ್ನ ಪೋಲ್ ಆಗ್ತದೆ. ದಯವಿಟ್ಟು ಇದು ಕಡಿವಾಣ ಹಾಕಬೇಕು. ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡದ ಇದ್ದಲ್ಲಿ ಜನ ದಂಗೆ ವಿಧಾನಸೌಧ ಸುವರ್ಣಸೌಧ ಮುತ್ತಿ ಹಾಕಿದ್ರು ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ ಅಂತೇಳಿ ಏನಾಗಿದೆ ಅಂದ್ರೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ.
ಅನಿಲ್, ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನ ಚರ್ಚೆ ಮಾಡಿ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳೋದಿಕ್ಕೆ ಅಂತಲೇ ವಿಶೇಷವಾಗಿ ಬೆಳಗಾವಿ ಅಧಿವೇಶನವನ್ನ ಮಾಡಲಾಗುವಂಥದ್ದು. ಆದರೆ ಕಳೆದ ವರ್ಷದ ಬೆಳಗಾವಿ ಅಧಿವೇಶನದ ಖರ್ಚು ವೆಚ್ಚ ನೋಡ್ತಾ ಹೋದರೆ ಯಾವುದೇ ಚರ್ಚೆ ಆಗಲ್ಲ. ಆದರೆ ಖರ್ಚು ಮಾತ್ರ ಕೋಟಿ ಕೋಟಿ. ಇದು ಜನರ ತೆರಿಗೆಯ ಹಣ. ಹೆಂಗಾಗಿದೆ ಅಂತಂದ್ರೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ, ಸೂಕ್ತವಾದಂತಹ ಪದ ಇದು. ಹೌದು ವಿನ, ಉತ್ತರ ಕನ್ನಡದಲ್ಲಿ ಇದು ಪ್ರಖ್ಯಾತವಾದಂಥ ನಾನುಡಿ ಇರುವಂಥದ್ದು, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತೇಳಿ. ಸಹಜವಾಗಿ ಬೆಳಗಾವಿ ಚಳಿಗಾಲ ಅಧಿವೇಶನ ಕೂಡ ಅದೇ ರೀತಿಯ ನಾನುಡಿಗೆ ಪೂರಕವಾಗಿರುವಂಥ ಮಾತಾಗಿರುವಂಥ. ಯಾಕಂತಂದರೆ ಪ್ರತಿ ವರ್ಷ ರಾಜ್ಯ ಸರ್ಕಾರ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲ ಅಧಿವೇಶನ ನಡೆಸುತ್ತೆ. ಇಡೀ ಸರ್ಕಾರವೇ ಬೆಳಗಾವಿಗೆ ಶಿಫ್ಟ್ ಆಗುತ್ತೆ. ಮಂತ್ರಿಗಳು, ಶಾಸಕರು, ಎಲ್ಲ ಅಧಿಕಾರಿಗಳು ಕೂಡ ಬೆಳಗಾವಿ ಬರ್ತಾರೆ. ಆದರೆ ಸಾರ್ವಜನಿಕರ ಹಣದಲ್ಲಿ ಎಲ್ಲ ಅಧಿಕಾರಿಗಳು ಮೋಜು ಮಸ್ತಿ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಈಗ ಕೇಳಿ ಬಂದಿರುವಂಥದ್ದು. ಯಾಕಂತಂದರೆ ಕಳೆದ ಅಧಿವೇಶನದಲ್ಲಿ 2023ರಲ್ಲಿ ನಡೆದಂಥ ಚಳಿಗಾಲ ಅಧಿವೇಶನದಲ್ಲಿ ಬರೋಬ್ಬರಿ 24,89,00,000 ಖರ್ಚು ಮಾಡಿದಂತೆ ಸ್ವತಃ ಸರ್ಕಾರ ಇದೀಗ ದಾಖಲೆ ನೀಡುವಂಥ. ಅದಕ್ಕಾಗಿ ಯಾಕಂದರೆ ಸಾಕಷ್ಟು ಗಣ್ಯ ಅತಿಥಿಗಳು ಅಂದ್ರೆ ಶಾಸಕರು, ಜನಪ್ರತಿನಿಧಿಗಳು ಬರ್ತಾರೆ. ಅವರ ವಸತಿಗಾಗಿ 5-6 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಪೊಲೀಸರ ವಸತಿಗಾಗಿ 5-6 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಅದ್ರ ಜೊತೆ ಊಟ ಉಪಹಾರಕ್ಕಾಗಿ 4-5 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಹೀಗೆ ಸಾಕಷ್ಟು ಪ್ರಮಾಣದಲ್ಲಿ ಹಣವನ್ನು ಖರ್ಚು ಮಾಡಲಾಗಿದೆ. ಆದರೆ 24,89,00,000 ಹಣದಲ್ಲಿ 15 ಕೋಟಿ ರೂಪಾಯಿ ಹಣಕ್ಕೆ ಲೆಕ್ಕಿಲ್ಲ ಅನ್ನುವಂಥದ್ದು ಈಗ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಯಾಕಂದರೆ ಚಳಿಗಾಲ ಅಧಿವೇಶನಕ್ಕೆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡುವ ಹಣವನ್ನ ಅಧಿಕಾರಿಗಳು ಲೂಟಿ ಹೊಡಿತಿದ್ದಾರಾ ಎನ್ನುವಂಥ ಅನುಮಾನಗಳು ಕೂಡ ಈಗ ಮೂಡ್ತಿರುವಂಥದ್ದು. ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕದ ಮಧ್ಯೆ ಇರತಕ್ಕಂಥ ಪ್ರಾದೇಶಿಕ ಅಸಮತೋಲನವನ್ನು ನಿವಾರಣೆ ಮಾಡಬೇಕು ಅನ್ನೋ ಕಾರಣಕ್ಕೆ 2012ರಲ್ಲಿ ಉತ್ತರ ಕರ್ನಾಟಕ, ಅದರಲ್ಲೂ ಬೆಳಗಾವಿಯಲ್ಲಿ ಸುವರ್ಣಸೌಧವನ್ನು ಮಾಡಲಾಯಿತು. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಪೂರಕವಾದ ಚರ್ಚೆಗಳು ಆಗಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಇಟ್ಟುಕೊಂಡು ಈ ಒಂದು ಅಧಿವೇಶನವನ್ನು ಇಲ್ಲಿ ಆರಂಭ ಮಾಡಲಾಗ್ತಿದೆ. ಆದರೆ ಪ್ರತಿ ಗಂಟೆಗೆ 20 ಲಕ್ಷ ರೂಪಾಯಿ ಅಂತೆ ಖರ್ಚು ಮಾಡಿದ್ರು ಕೂಡ ಇಲ್ಲಿ ಉತ್ತರ ಕರ್ನಾಟಕ ಭಾಗದ ಯಾವುದೇ ಚರ್ಚೆಗಳು ಆಗೋಲ್ಲ. ಕೇವಲ ಗಲಾಟೆಗಳಾಗ್ತವೆ, ಪ್ರತಿಭಟನೆಗಳು, ಸಾಲು ಪ್ರತಿಭಟನೆಗಳಾಗ್ತವೆ. ಆದರೆ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳು ಮಾತ್ರ ಇಲ್ಲಿ ಯಾವುದೇ ರೀತಿಯ ಚರ್ಚೆ ಆಗಲ್ಲ. ಹೀಗಾಗಿ ಸಾರ್ವಜನಿಕರ ತೆರಿಗೆ ಹಣವನ್ನ ಇಲ್ಲಿ ಬೇಕಾಬಿಟ್ಟಿಯಾಗಿ ಖರ್ಚನ್ನ ಮಾಡಲಾಗ್ತಿದೆ, ಲೂಟಿಯನ್ನ ಮಾಡಲಾಗ್ತಿದೆ ಅನ್ನುವಂಥ ಆರೋಪ ಈಗ ಕೇಳಿ ಬಂದಿರುವಂಥದ್ದು. ಇನ್ನು ನಾಳೆ ಡಿಸೆಂಬರ್ 9 ಮತ್ತೆ ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯಲಿ. ಇನ್ನಾದರೂ ಕೂಡ ಖರ್ಚು ವೆಚ್ಚಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಕ್ರಮ ವಹಿಸಬೇಕು. ಇಲ್ಲದಿದ್ದರೆ ಸಾರ್ವಜನಿಕರಿಗೆ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಬೇಕಂತ ಅನಿವಾರ್ಯತೆ ನಿರ್ಮಾಣ ಆಗುತ್ತೆ ಅನ್ನುವಂಥ ಎಚ್ಚರಿಕೆನ ಈಗ ಭೀಮಪ್ಪ ಗಡಾದರು ನೀಡಿರುವಂಥದ್ದು. ವೀಣಾ, ಥ್ಯಾಂಕ್ ಯು ಅನಿಲ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.